ಸ್ನೇಹಿತರೆ, ನಾವು ಈ ಹಿಂದೆ ಗಣಿತ ಮೇಳ 4ನೇ ತರಗತಿ ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಪೇಜ್ ನಂಬರ್ 13ರವರೆಗೆ ಮಾಹಿತಿಯನ್ನು ನೀಡಲಾಗಿತ್ತು. ಇವತ್ತಿನ ವಿಡಿಯೋದಲ್ಲಿ 13ರ ನಂತರ ಬರುವಂತಹ ಪೇಜ್ಗಳಿಗೆ ಮಾಹಿತಿಯನ್ನು ನೀಡಲಾಗುತ್ತದೆ. ಲೆಟಸ್ ಮೇಕ್, ನಾವು ಮಾಡೋಣ. ಮುಂದಿನ ಚಿತ್ರಗಳಲ್ಲಿ ಕೋನಗಳನ್ನು ಗುರುತಿಸಿ ಅಂತ ಕೇಳಿದರೆ, ಸೊ ಇಲ್ಲಿರುವಂತಹ ಎಲ್ಲ ಚಿತ್ರಗಳಿಗೂ ಕೋನಗಳನ್ನು ಗುರುತಿಸಲಾಗಿದೆ. ಸೊ ಇದರಲ್ಲಿ 1, ಇದರಲ್ಲಿ 3 ಕೋನಗಳು, ಇದರಲ್ಲಿ 1, ಇದರಲ್ಲಿ 5 ಕೋನಗಳು, ಇದರಲ್ಲಿ 2 ಕೋನಗಳು ಬರ್ತವೆ. ತರಗತಿಯ ಕೋಣೆಯಲ್ಲಿ ಕೋನಗಳನ್ನು ಎಲ್ಲಿ ಕಾಣುವಿರಿ, ಕೆಲವು ಉದಾಹರಣೆಗಳನ್ನ ನೀಡಿ ಅಂತ ಕೇಳಿದರೆ, ಬೋರ್ಡ್, ವಿಂಡೋ, ಫೋಟೋ ಫ್ರೇಮ್, ವಾಲ್, ಡೋರ್. ಇಲ್ಲಿ ನಾವು ಕೋನಗಳನ್ನು ಕಾಣಬಹುದಾಗಿದೆ. ನೆಕ್ಸ್ಟ್, ರೈಟ್ ಆ್ಯಂಗಲ್ಸ್, ಲಂಬ ಕೋನಗಳು. ಲಂಬ ಕೋನಗಳು ಅಂತ ಅಂದರೆ 90 ಡಿಗ್ರಿ ಇರುವಂತಹ ಕೋನಗಳನ್ನು ಲಂಬ ಕೋನಗಳು ಅಂತ ಕರೀತಾರೆ. ಇಲ್ಲಿರುವಂತಹ ಚಿಕ್ಕ ಗ್ರಿಡ್ನಲ್ಲಿ ಲಂಬ ಕೋನಗಳಿದ್ದಾವೆ. ಆ ಲಂಬ ಕೋನಗಳಿಗೆ ನಾವು ವೃತ್ತವನ್ನು ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ 1, 2, 3, 4 ಲಂಬ ಕೋನಗಳಿಗೆ ವೃತ್ತವನ್ನು ಹಾಕಿದ್ದೇವೆ. ಲಂಬ ಕೋನಗಳಿರುವ ನೀವು ಗುರುತಿಸಿದ ಆಕೃತಿಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೇಳಿದರೆ, ಸೊ ಕ್ಯಾಲೆಂಡರ್, ಡೋರ್, ಬುಕ್, ಮೊಬೈಲ್, ಟೇಬಲ್. ಇಲ್ಲಿ ನಾವು ಲಂಬ ಕೋನವನ್ನು ಕಾಣಬಹುದಾಗಿದೆ. ನೆಕ್ಸ್ಟ್, ಚುಕ್ಕೆ ಗ್ರಿಡ್ ಮೇಲೆ ಕೆಲವು ಲಂಬ ಕೋನಗಳನ್ನು ಬರೆಯಿರಿ ಅಂತ ಹೇಳಿದರೆ, ಸೊ ಇದು ಆಲ್ರೆಡಿ ನಾವು ಇದನ್ನು ಲಂಬ ಕೋನಗಳಲ್ಲಿ ಬರೆದಿದ್ದೇವೆ. ಲಘು ಕೋನ ಮತ್ತು ವಿಶಾಲ ಕೋನಗಳು, ಅಕ್ಯೂಟ್ ಆ್ಯಂಡ್ ಆಬ್ಟ್ಯೂಸ್ ಆ್ಯಂಗಲ್ಸ್. ಲಘು ಕೋನ ಅಂತ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರುವಂತಹ ಕೋನಗಳನ್ನು ಲಘು ಕೋನ ಅಂತ ಕರಿತೀವಿ. ವಿಶಾಲ ಕೋನ ಅಂತ ಅಂದರೆ 90 ಡಿಗ್ರಿಗಿಂತ ಹೆಚ್ಚಿರುವ ಕೋನಗಳನ್ನು ವಿಶಾಲ ಕೋನ ಅಂತ ಕರಿತೀವಿ. ನಿಮ್ಮ ತರಗತಿಯಲ್ಲಿ ಲಘು ಕೋನಗಳಿರುವ ಕೆಲವು ವಸ್ತುಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಓಪನ್, ಸಿಸರ್ಸ್, ಕ್ಲಾಕ್ ಹ್ಯಾಂಡ್ಸ್, ಇವು ಲಘು ಕೋನಗಳಿರುವಂತಹ ವಸ್ತುಗಳು. ಹಾಗೆಯೇ ನಿಮ್ಮ ತರಗತಿಯಲ್ಲಿ ವಿಶಾಲ ಕೋನಗಳಿರುವ ಕೆಲವು ವಸ್ತುಗಳನ್ನು ಹೆಸರಿಸಿ ಅಂತ ಕೇಳಿದರೆ, ಓಪನ್ ಬುಕ್ಸ್, ಓಪನ್ ಡೋರ್, ಕ್ಲಾಕ್ ಹ್ಯಾಂಡಲ್ಸ್. ಸೊ ನಾವು ಗಡಿಯಾರದಲ್ಲೂ ಕೂಡ ವಿಶಾಲ ಕೋನಗಳನ್ನು ತೋರಿಸ್ಬೋದು, ಹಾಗೆಯೇ ಲಘು ಕೋನಗಳನ್ನು ಕೂಡ ತೋರಿಸ್ಬೋದಾಗಿದೆ. ಮುಂದಿನ ಅಕ್ಷರಗಳಲ್ಲಿನ ಎಲ್ಲ ಕೋನಗಳನ್ನು ಗುರುತಿಸಿ ಅಂತ ಕೇಳಿದರೆ, ಇಲ್ಲಿ ಅಕ್ಯೂಟ್ ಆ್ಯಂಗಲ್ ಇದೆ. ಸೊ ಇಲ್ಲಿ ಆಬ್ಟ್ಯೂಸ್ ಆ್ಯಂಗಲ್, ಇಲ್ಲಿ ಆಬ್ಟ್ಯೂಸ್ ಆ್ಯಂಗಲ್, ಹಾಗೆ ಇಲ್ಲಿ ಅಕ್ಯೂಟ್ ಆ್ಯಂಗಲನ್ನು ನಾವು ನೋಡಬಹುದು. ಗ್ರಿಡ್ನ ಮೇಲ್ಭಾಗದಲ್ಲಿ ಕೆಲವು ಕೋನಗಳನ್ನು ರಚಿಸಿ ಗ್ರಿಡ್ನ ಕೆಳಭಾಗದಲ್ಲಿ ನೀಡಿರುವ ಪ್ರತಿ ರೇಖೆಯನ್ನು ಉಪಯೋಗಿಸಿಕೊಂಡು ಒಂದು ಲಘು ಕೋನವನ್ನು ಮಾಡಲು ಒಂದು ಗೆರೆ ಎಳೆಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಲಘು ಕೋನವನ್ನು ರಚಿಸಲಾಗಿದೆ. ಇಲ್ಲಿ ಅವರು ಕೊಟ್ಟಿರುವಂತಹ ಒಂದು ರೇಖೆಯನ್ನು ಬಳಸಿಕೊಂಡು ಲಘು ಕೋನಗಳನ್ನು ರಚನೆ ಮಾಡಲಾಗಿದೆ. ಇಲ್ಲೂ ಹಾಗೆಯೇ ಒಂದು ವಿಶಾಲ ಕೋನ ಮತ್ತು ಅವರು ಕೊಟ್ಟಿರುವಂತಹ ರೇಖೆಯನ್ನು ಬಳಸಿಕೊಂಡು ವಿಶಾಲ ಕೋನವನ್ನು ರಚನೆ ಮಾಡಲಾಗಿದೆ. ಸೊ ಇಲ್ಲಿ ಲಘು ಕೋನಗಳನ್ನು ಕೆಂಪು ಬಣ್ಣದಿಂದ, ಲಂಬ ಕೋನಗಳನ್ನು ಹಸಿರು ಬಣ್ಣದಿಂದ, ವಿಶಾಲ ಕೋನಗಳನ್ನು ನೀಲ ಬಣ್ಣದಿಂದ ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಈ ಲಘು ಕೋನಗಳನ್ನು ಕೆಂಪು, ಎಲ್ಲೆಲ್ಲ ನಾವು ಕೆಂಪು ಬಣ್ಣವನ್ನು ಹಚ್ಚಿದ್ದೇವೋ ಸೊ ಅವೆಲ್ಲವೂ ಕೂಡ ಲಘು ಕೋನಗಳಿಗೆ ಬರುತ್ತದೆ. ಸೊ ಹಾಗೆಯೇ ಎಲ್ಲಿ ನಾವು ಹಸಿರು ಬಣ್ಣವನ್ನು ಹಚ್ಚಿದ್ದೇವೋ ಅವೆಲ್ಲವೂ ಕೂಡ ಲಂಬ ಕೋನಗಳಿಗೆ ಬರುತ್ತೆ. ಸೊ ಹಾಗೆ ನೀಲಿ ಬಣ್ಣ ಹಚ್ಚಿರುವಂತಹ ಭಾಗ ವಿಶಾಲ ಕೋನಗಳಿಗೆ ಬರುತ್ತೆ. ಮೇಕ್ ಎ ರೆಕ್ಟ್ಯಾಂಗ್ಯುಲರ್ ಶೇಪ್ ವಿತ್ ಸ್ಟ್ರಾ ಆ್ಯಂಡ್ ಕ್ಲೇ. ಸ್ಟ್ರಾ ಮತ್ತು ಜೇಡಿ ಮಣ್ಣಿನಿಂದ ಒಂದು ಆಯತಾಕಾರದ ಆಕೃತಿಯನ್ನು ಮಾಡಿ ಅಂತ ಹೇಳಿದರೆ, ಆಲ್ರೆಡಿ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಇದು ರೆಕ್ಟ್ಯಾಂಗಲ್. ಯಾವ ಒಂದು ಕೋನಗಳನ್ನು ಇಲ್ಲಿ ಗಮನಿಸಿವಿರಿ ಅಂತ ಅಂದರೆ ರೈಟ್ ಆ್ಯಂಗಲ್ ನಾವು ಗಮನಿಸ್ತೀವಿ, ಲಂಬ ಕೋನವನ್ನು ಗಮನಿಸ್ತೇವೆ. ಮೂರು ಬಾಹುಗಳು ಮತ್ತು 4 ಬಾಹುಗಳಿರುವ ಹಲವಾರು ಆಕಾರಗಳನ್ನು ಎಳೆಯಲು ಮುಂದೆ ನೀಡಿರುವ ಚುಕ್ಕೆ ಗ್ರಿಡ್ ಬಳಸಿ 1 ಅಥವಾ ಹೆಚ್ಚಿನ ಲಂಬಕೋನಗಳಿರುವ ಆಕೃತಿಗಳಿಗೆ ವೃತ್ತ ಹಾಕಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿನ ತ್ರಿಭುಜ, ಇಲ್ಲಿ ಆಯತ, ಇಲ್ಲಿ ಚೌಕ, ಇಲ್ಲಿ ಲಂಬಕೋನ ತ್ರಿಭುಜವನ್ನು ನಾವಿಲ್ಲಿ ಬರೆದಿದ್ದೇವೆ. ಸೊ ಇಲ್ಲಿ 1 ಲಂಬಕೋನ ಇರುವಂತಹದ್ದು ಇದು. ಸೊ ಹಾಗೆಯೇ 4 ಲಂಬಕೋನಗಳಿರುವಂತಹದ್ದು ಇದಾಗಿರುತ್ತೆ. ಸೊ ನಾವು ನೆಕ್ಸ್ಟ್ ನೋಡೋದಾದರೆ, ಎಲ್ಲ ಬಾಹುಗಳು ಸಮವಿರುವ 5 ಬಾಹುಗಳುಳ್ಳ ಈ ಆಕೃತಿಯನ್ನು ಮಾಡಲು ಪ್ರಯತ್ನಿಸಿ. ಪಂಚಭುಜ ಆಕೃತಿ ಇದು. ಸೊ ಇವು ಲಂಬಕೋನಗಳೇ ಅಂತ ಕೇಳಿದರೆ, ಇವು ಲಂಬಕೋನಗಳಲ್ಲ. ಯಾಕೆ ಅಂತಂದರೆ ಲಂಬಕೋನಗಳು 90 ಡಿಗ್ರಿ ಇರುತ್ತವೆ. ಸ್ಟ್ರಾಗಳನ್ನು ಉಪಯೋಗಿಸಿ ಒಂದು ವೃತ್ತವನ್ನು ಮಾಡಬಲ್ಲಿರಾ? ಇದು ಸ್ಟ್ರಾಗಳನ್ನು ಬಳಸಿ ಒಂದು ವೃತ್ತವನ್ನು ಮಾಡಲಾಗಿದೆ. ಎಲ್ಲ ಸ್ಟ್ರಾಗಳು ಸಮವಾಗಿದ್ದಾವ, ಉದ್ದವಾಗಿದ್ದಾವ ಅಂತ ಕೇಳಿದರೆ ಎಸ್, ಸಮವಾಗಿದ್ದಾವೆ.
ಅಸಮ ಉದ್ದದ ಸ್ಟ್ರಾಗಳನ್ನು ತೆಗೆದುಕೊಂಡ್ರೆ ಏನಾಗುತ್ತೆ, ಒಂದು ಉದ್ದ ಒಂದು ಚಿಕ್ಕದು ತಗೊಂಡಾಗ ಅದು ಸರಿಯಾದಂತಹ ವೃತ್ತ ಬರೋದಿಲ್ಲ, ಅದು ಸಮವಾಗಿರೋದಿಲ್ಲ. ಒಂದು ವೃತ್ತಾಕಾರದ ಆಕೃತಿಯನ್ನು ರಚಿಸಲು ಅಳತೆ ಪಟ್ಟಿಯನ್ನು ಬಳಸಬಲ್ಲಿರ ನೋಡೋಣ ಅಂತ ಕೇಳಿದರೆ, ಅಳತೆ ಪಟ್ಟಿ ಮತ್ತು ಕೈವಾರದ ಸಹಾಯದಿಂದ ನಾವು ವೃತ್ತವನ್ನು ರಚನೆ ಮಾಡ್ತೇವೆ. ಬಿಂದುಗಳನ್ನು ಸೇರಿಸಿ ನೀವು ಏನನ್ನು ಪಡೆದಿರಿ, ಇಲ್ಲಿರುವಂತಹ ಬಿಂದುಗಳನ್ನು ಸೇರಿಸಿ ನಾವೇನನ್ನು ಪಡ್ಕೊಂಡ್ವಿ ಅಂತ ಅಂದರೆ ಒಂದು ವೃತ್ತವನ್ನು ಪಡ್ಕೊಂಡ್ವಿ, ಸರ್ಕಲನ್ನು ಪಡ್ಕೊಂಡ್ವಿ. ಇಲ್ಲಿ ಒಂದು ಆಕ್ಟಿವಿಟಿ ಇದೆ, ಅದ್ಭುತ ವೃತ್ತಗಳು ಅಂತ. ಅದು ತುಂಬ ಚೆನ್ನಾಗಿರುವಂತಹ ಆಕ್ಟಿವಿಟಿ. The length of all the creases are equal ಅಂತಂದರೆ ಎಲ್ಲ ಮಡಚಿದ ಗೆರೆಯ ಉದ್ದಗಳು ಸಮವಾಗಿರ್ತವೆ, ಎಲ್ಲವೂ ಕೂಡ ಸಮವಾಗಿದ್ದಾವೆ. ಈ ಗೆರೆಗಳನ್ನು ವೃತ್ತದ ವ್ಯಾಸಗಳು ಎಂದು ಕರೆಯಲಾಗುತ್ತದೆ. ಈ ಗೆರೆಗಳನ್ನು ವೃತ್ತದ ವ್ಯಾಸಗಳು ಅಂತ ಕರೀತಾರೆ. ಇದು ವೃತ್ತದ ವ್ಯಾಸ. ಕೇಂದ್ರ ಇಲ್ಲದೆ ಚರ್ಚಿಸುವುದು, ಇದು ಕೇಂದ್ರ ಬಿಂದು ಆಗಿರುತ್ತೆ. ಮಡಚಿದ ಗೆರೆಯ ಉದ್ದವನ್ನು ವೃತ್ತದ ಕೇಂದ್ರದಿಂದ ಅಂಚಿನವರೆಗೆ ಅಳತೆ ಮಾಡಿ ಇದನ್ನು ವೃತ್ತದ ತ್ರಿಜ್ಯ ಎನ್ನುವರು. ಸೊ ಇದನ್ನು ವೃತ್ತದ ತ್ರಿಜ್ಯ ಅಂತ ಕರೀತಾರೆ. ಇದು ತ್ರಿಜ್ಯ, ಇದು ವ್ಯಾಸ ಆಗಿರುತ್ತೆ. ಈ ಅಂಚಿನಿಂದ ಈ ಅಂಚಿನವರೆಗಿರುವಂತಹದ್ದು ವ್ಯಾಸ. ವೃತ್ತದ ತ್ರಿಜ್ಯ ಮತ್ತು ವ್ಯಾಸಕ್ಕೆ ಯಾವುದಾದರೂ ಸಂಬಂಧವಿದೆಯೇ ಎಂಬುದನ್ನು ಚರ್ಚಿಸಿ ಅಂತ ಕೇಳಿದರೆ, ಹೌದು, D = 2R ಅಂದರೆ ಒಂದು ಡಯಾಮೀಟರ್ಗೆ 2 ರೇಡಿಯಸ್ಗಳು ಸಮ ಅಂತ ಅರ್ಥ. ಲೆಟ್ ಅಸ್ ಡು, ನಾವು ಮಾಡೋಣ ಅಂತ. ಇಲ್ಲಿ ದ ಲೆಂತ್ ಆಫ್ ದ ಡಯಾಮೀಟರ್ ಈಸ್ ಡಬಲ್ ಆಫ್ ದ ಲೆಂತ್ ಆಫ್ ರೇಡಿಯಸ್ ಅಂದರೆ ಒಂದು ತ್ರಿಜ್ಯದ 2ರಷ್ಟು ಒಂದು ವ್ಯಾಸ ಇರುತ್ತೆ ಅಂತ ಅರ್ಥ. ಎಲ್ಲ ಚಕ್ರಗಳು ಸರ್ಕಲ್ ತರ ಕಾಣಿಸ್ತಾ ಇದ್ದಾವೆ. ಇವುಗಳನ್ನು ಹೊಂದಿರುವ ಚಕ್ರವನ್ನು ಹೆಸರಿಸಿ ಅಂತ ಕೇಳಿದರೆ, ಲಾಂಗೆಸ್ಟ್ ರೇಡಿಯಸ್ ಸಿ, ಅತಿ ಉದ್ದದ ತ್ರಿಜ್ಯ. ಶಾರ್ಟೆಸ್ಟ್ ರೇಡಿಯಸ್ ಡಿ, ಅತಿ ಚಿಕ್ಕ ತ್ರಿಜ್ಯ. ಲಾಂಗೆಸ್ಟ್ ಡಯಾಮೀಟರ್ ಸಿ, ಅತಿ ಉದ್ದದ ವ್ಯಾಸ. ಶಾರ್ಟೆಸ್ಟ್ ಡಯಾಮೀಟರ್ ಡಿ, ಅತಿ ಚಿಕ್ಕ ವ್ಯಾಸ. ಫಜ್ಲಿಂಗ್ ಶೇಪ್ಸ್, ಗೊಂದಲವನ್ನುಂಟು ಮಾಡುವ ಆಕೃತಿಗಳು. ಐಡೆಂಟಿಫೈ ದ ಹಿಡನ್ ಶೇಪ್ಸ್ ಆ್ಯಂಡ್ ರೈಟ್ ದೇರ್ ನೇಮ್ಸ್ ಅಂತ. ಮರೆಯಾಗಿರುವ ಆಕೃತಿಗಳನ್ನು ಗುರುತಿಸಿ ಅವುಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸಿಲಿಂಡರ್ ಇದೆ, ಸರ್ಕಲ್ ಇದೆ, ಟ್ರಯಾಂಗಲ್ ಇದೆ, ಸ್ಕ್ವಯರ್ ಇದೆ, ರೆಕ್ಟ್ಯಾಂಗಲ್ ಇದೆ. ತ್ರಿಭುಜವನ್ನು ಒಂದು ಚೌಕ ಮತ್ತು 2 ತ್ರಿಭುಜಗಳಾಗುವಂತೆ ವಿಭಾಗಿಸಲು 2 ರೇಖೆಗಳನ್ನು ಎಳೆಯಿರಿ ಅಂತ ಕೇಳಿದರೆ, ಇಲ್ಲಿ ಒಂದು ತ್ರಿಭುಜ ಇದೆ, ಹೀಗೆ ಒಂದು 2 ರೇಖೆಗಳನ್ನು ಎಳೆದ್ರೆ ಒಂದು ಚೌಕ 2 ತ್ರಿಭುಜ ಆಗುತ್ತೆ. ಚೌಕವು 3 ತ್ರಿಭುಜಗಳಾಗುವಂತೆ 2 ರೇಖೆಗಳನ್ನು ಎಳೆಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಚೌಕ ಹೀಗೆ ಒಂದು ಗೆರೆ, ಹೀಗೆ ಒಂದು ಗೆರೆಯನ್ನು ಎಳೆಯೋದ್ರಿಂದ ಅಥವಾ ರೇಖೆಯನ್ನು ಎಳೆಯೋದ್ರಿಂದ 3 ತ್ರಿಭುಜಗಳಾಗ್ತವೆ. 1, 2, 3 ತ್ರಿಭುಜಗಳಾಗುತ್ತೆ. ಬಲಭಾಗದಲ್ಲಿರುವ ಚಿಕ್ಕ ಆಕಾರಗಳನ್ನು ಪಡೆಯಲು ಎಡಕಂಬ ಸಾಲಿನಲ್ಲಿರುವ ಆಕಾರಗಳ ಮೇಲೆ ಅಗತ್ಯವಾದ ಛೇದನಗಳನ್ನು ತೋರಿಸಲು ರೇಖೆಗಳನ್ನು ಎಳೆಯಿರಿ ಅಂತ ಕೇಳಿದರೆ, ಸೊ ಇಲ್ಲಿ ಇದನ್ನು ಕಟ್ ಮಾಡಿದಾಗ ಈ ಶೇಪ್, ಇದು ಈ ಶೇಪ್ ಆಗಿರುತ್ತೆ. ಸೊ ಇದು ಈ ಶೇಪ್, ಇದನ್ನು 1, ಇದು ಇದಾಗಿರುತ್ತೆ, ಇದು ಇದಾಗುತ್ತೆ. ಸೊ ಇದನ್ನು ಹಾಫ್ ಕಟ್ ಮಾಡಿದ್ರೆ ಇದಾಗುತ್ತೆ. ಸೊ ಈ ಭಾಗ ಇಲ್ಲಿದೆ, ಸೊ ಇದರ ಭಾಗ ಇಲ್ಲಿದೆ, ಇನ್ನು ಉಳಿದಂತಹ ಭಾಗ ಇಲ್ಲಿದೆ. ಕಾರ್ಡ್ ಆಟ ಕೊಟ್ಟಿದ್ದಾರೆ. ಪುಸ್ತಕದ ಕೊನೆಯಲ್ಲಿ ನೀಡಿರುವ 2D ಆಕೃತಿಯ ಕಾರ್ಡ್ಗಳನ್ನು ಅವುಗಳ ಬಾಹುಗಳಿಗೆ ಅನುಗುಣವಾಗಿ 3 ಗುಂಪುಗಳಾಗಿ ವಿಂಗಡಿಸಿ ಅಂತ ಕೇಳಿದರೆ, ಗುಂಪು 1 ಇದನ್ನು ಗಮನಿಸಿದಾಗ ಮೇಡ್ ಆಫ್ ಸ್ಟ್ರೈಟ್ ಲೈನ್ಸ್, ಎಲ್ಲವೂ ಕೂಡ ನೇರವಾಗಿರತಕ್ಕಂಥ ಲೈನ್ಗಳನ್ನು ಹೊಂದಿವೆ. ಇದು ಕೂಡ ಸ್ಟ್ರೈಟ್ ಇದೆ. ಮೇಡ್ ಆಫ್ ಕರ್ವ್ ಲೈನ್ಸ್, ವಕ್ರವಾಗಿರ್ತಕ್ಕಂತಹ ಲೈನನ್ನು ಹೊಂದಿವೆ. ಸೊ ಹಾಗೆಯೇ ಇದು 2
ಸ್ಟ್ರೈಟ್ ಲೈನ್ ಇದೆ, ಒಂದು ಕರ್ವ್ ಲೈನ್ ಇದೆ. ಸೊ 1 2 3 3 ಗುಂಪುಗಳನ್ನು ಪೇಜ್ನಲ್ಲಿ ಕೊನೆಯ ಪೇಜ್ನಲ್ಲಿ ಇರುವಂತಹ 2D ಆಕೃತಿಗೆ ಸಂಬಂಧಪಟ್ಟಂತಹ ಆಕ್ಟಿವಿಟಿ ಇದು. ಲೆಟಸ್ ಟ್ರೈ, ನಾವು ಪ್ರಯತ್ನಿಸೋಣ ಅಂತಿದೆ. ಇಲ್ಲೊಂದು ಗೊಣಗಾಟದ ಜೇಡ ಇದೆ, ಸ್ಪೈಡರ್, ಸ್ವಿಗ್ಲಿ, ಸ್ಪೈಡರ್ಸು. ಸೊ ಇದು ಬಲೆ ಹೆಣಿಬೇಕಾಗಿರುತ್ತೆ. ಅದರ ಬಲೆಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳಿದರೆ 10 ಟ್ರಯಾಂಗಲ್ಗಳಿದ್ದಾವೆ. 1 2 3 4 5 6 7 8 9 10 10 ಟ್ರಯಾಂಗಲ್ಗಳು ಇದರಲ್ಲಿದ್ದಾವೆ. ಹಾಗೆ ನೋಡೋದಾದರೆ ತಾನು ಮಾಡಿದ ಬಲೆಯು ಗಟ್ಟಿಯಾಗಿದೆಯೇ ಎಂಬುದನ್ನು ಪರಿಶೀಲಿಸಲು ಅದು ಪ್ರತಿದಿನ ಬೆಳಗ್ಗೆ ಅದರ ಮೇಲೆ ನಡೆಯಲು ಬಯಸುತ್ತದೆ. ಅದು ಯಾವುದೇ ಗೋಡೆಯ ಮೇಲೆ ಒಂದಕ್ಕಿಂತ ಹೆಚ್ಚು ಬಾರಿ ನಡೆಯದೆ ಎ ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವಿಗೆ ಹಿಂತಿರುಗಲು ಸಾಧ್ಯವೇ ಅಂತ ಕೇಳಿದರೆ. ಸೊ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೇನೆ. ಇಲ್ಲಿ ಕೂಡ ನಾನು ರಿಪೀಟ್ ಮಾಡಿಲ್ಲ. ಸೊ ಈ ರೀತಿ. ನೆಕ್ಸ್ಟ್ ನೋಡೋದಾದರೆ ಜೇಡದ ಪದವನ್ನು ಟ್ರೇಸ್ ಮಾಡಿ ಅಂತ ಕೇಳಿದರೆ, ಜೇಡ ಇದನ್ನು ಕೂಡ ಇದರಲ್ಲಿ ಎಷ್ಟು ಆಯತಗಳನ್ನು ಕಾಣುವಿರಿ ಅಂತ ಕೇಳಿದರೆ, ಸೊ ಇಲ್ಲಿ 12 ಆಯತಗಳನ್ನು ಗಮನಿಸಬಹುದು ನಾವು. ಈ ವಿಗ್ಲಿಯ ಪಥವನ್ನು ಟ್ರೇಸ್ ಮಾಡಿ ತೋರಿಸಿ ಅಂತ ಕೇಳಿದರೆ, ಸೊ ಏನು ಹಿಂದೆ ಯಾವ ರೀತಿಯ ಒಂದು ಆಕ್ಟಿವಿಟಿ ಇತ್ತು, ಸೊ ಅದೇ ಥರ ಇಲ್ಲಿ ಕೂಡ ಮಾಡಿ ತೋರಿಸಿ ಅಂತ. ಎ ಇಂದ ಪ್ರಾರಂಭ ಮಾಡಿ ಅಂತ ಹೇಳಿದ್ದಾರೆ. ಅದು ಬಿಂದು ಎ ಇಂದ ಆರಂಭಿಸಿ ಯಾವುದೇ ಗೋಡೆಯ ಮೇಲೆ ಒಂದು ಬಾರಿಗಿಂತ ಹೆಚ್ಚು ನಡೆಯದೆ ಬಿ ಬಿಂದುವಿನಿಂದ ಬರಬಹುದು ಅಂತ ಕೇಳಿದರೆ. ಸೊ ಎ ಇಂದ ಒಂದ್ಸಲ ಟ್ರೈ ಮಾಡಿ, ಸೊ ಅದು ಬರ್ತಾ ಇಲ್ಲ. ಸೊ ನಾನು ಇಲ್ಲಿಂದ ಟ್ರೈ ಮಾಡಿದ್ದೀನಿ, ಬರುತ್ತೆ. ಇಲ್ಲಿ ಕೂಡ ರಿಪೀಟ್ ಆಗಲ್ಲ. ಬಂದಿದೆ. ನೆಕ್ಸ್ಟ್, use 5 matchsticks to make 2 triangles, then draw it in the space provided. ಇಲ್ಲಿ ಕೊಟ್ಟಿರುವಂತಹ ಜಾಗದಲ್ಲಿ 5 ಬೆಂಕಿ ಕಡ್ಡಿಗಳನ್ನು ಬಳಸಿ 2 ತ್ರಿಭುಜಗಳನ್ನು ರಚಿಸಿ ಅಂತ ಹೇಳಿದರೆ, ಈಗೊಂದು 1 2 3 4 5 2 ತ್ರಿಭುಜಗಳನ್ನು ರಚನೆ ಮಾಡಲಾಗಿದೆ. ಸೊ ಹಾಗೆಯೇ ಇಲ್ಲಿ 4 ತ್ರಿಭುಜಗಳನ್ನು ಉಂಟು ಮಾಡಲು ಇವುಗಳಲ್ಲಿ 2 ಬೆಂಕಿ ಕಡ್ಡಿಗಳನ್ನು ಸರಿಸಿ ಅಂತ ಹೇಳಿದ್ದಾರೆ. 2 ಬೆಂಕಿ ಕಡ್ಡಿಗಳನ್ನು ತೆಗೆದರೆ 4 ತ್ರಿಭುಜಗಳಾಗ್ತವೆ. ಇಲ್ಲಿರೋದು 1 2 3 3 ಇದೆ, 4 ಮಾಡಬೇಕು. ಸೊ ಇದನ್ನು ತೆಗೆದು ನಾನು ಇಲ್ಲಿಗೆ ಹಾಕ್ತೇನೆ. ಸೊ ಇದನ್ನು ತೆಗೆದು ಇಲ್ಲಿಗೆ ಹಾಕ್ತೀನಿ. ಇದು ಇರೋದಿಲ್ಲ. ಸೊ ಇಲ್ಲಿ 1 2 3 4 4 ತ್ರಿಭುಜಗಳಾಗ್ತವೆ. ಸೊ ಹಾಗೆಯೇ 3 ತ್ರಿಭುಜಗಳು ಮಾತ್ರ ಉಳಿಯುವಂತೆ ಇವುಗಳಲ್ಲಿ 4 ಬೆಂಕಿ ಕಡ್ಡಿಗಳನ್ನು ತೆಗೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾನು ಇದು ಮತ್ತು ಇದು ಈ 4 ಸ್ಟಿಕ್ಸ್ಗಳನ್ನು ತೆಗಿತೀನಿ. ತೆಗೆದ್ರೆ ನಮಗೆ ಇದು 1 2 3 ತ್ರಿಭುಜಗಳು ಮಾತ್ರ ಉಳ್ಕೋತವೆ. ಸೊ ಹಾಗೆಯೇ ಮಾದರಿ ಸವಾಲು ಅಂತ ಇದೆ. 12 ಸ್ಟ್ರಾ ಮತ್ತು 8 ಮಣ್ಣಿನ ಚೆಂಡುಗಳನ್ನು ಬಳಸಿ ಏನನ್ನು ನಾವು ಮಾಡಬಹುದು ಅಂತಂದರೆ ಕ್ಯೂಬೈಡ್ ಮತ್ತು ಕ್ಯೂಬನ್ನು ಮಾಡ್ಬೋದು. 9 ಸ್ಟ್ರಾಗಳು ಮತ್ತು 6 ಮಣ್ಣಿನ ಚೆಂಡುಗಳನ್ನು ಬಳಸ್ಕೊಂಡು ನಾವು ಟ್ರಯಾಂಗ್ಯುಲರ್ ಪ್ರಿಸಮನ್ನು ಮಾಡ್ಬೋದು. ಸೊ ಹಾಗೆಯೇ 15 ಸ್ಟ್ರಾಗಳು ಮತ್ತು 10 ಮಣ್ಣಿನ ಚೆಂಡುಗಳನ್ನು ಬಳಸ್ಕೊಂಡು ನಾವು ಪೆಂಟಗೋನಲ್ ಪ್ರಿಸಮನ್ನು ಮಾಡ್ಬೋದು. ಸೊ ಹಾಗೆಯೇ 10 ಸ್ಟ್ರಾಗಳು ಮತ್ತು 6 ಮಣ್ಣಿನ ಚೆಂಡುಗಳನ್ನು ಬಳಸ್ಕೊಂಡು ನಾವು ಪೆಂಟಗೋನಲ್ ಪ್ರಿಸಮನ್ನು ಮಾಡ್ಬೋದು. ಸೊ ಹಾಗೆಯೇ ಇಲ್ಲಿ ಕೋನಗಳ ಸಂಖ್ಯೆಯ ಆಧಾರದಲ್ಲಿ ಮುಂದಿನ ಆಕೃತಿಗಳನ್ನು ವರ್ಗೀಕರಿಸಿ ಅಂತ ಕೇಳಿದರೆ, ಸೊ ಇಲ್ಲಿ 3 ಆ್ಯಂಗಲ್ಸ್ ಇರುವಂಥದ್ದು ಬಿನಲ್ಲಿ 1 2 3 ಆ್ಯಂಗಲ್ಸ್ ಇದೆ. ಹಾಗೆಯೇ 4 ಆ್ಯಂಗಲ್ಸ್ ಇರುವಂಥದ್ದು ACG, ಇಲ್ಲಿ 4 ಆ್ಯಂಗಲ್ಸ್ ಇದೆ. ಹಾಗೆಯೇ 5 ಆ್ಯಂಗಲ್ಸ್ ಇರುವಂಥದ್ದು ಇದರಲ್ಲಿ 5 ಆ್ಯಂಗಲ್ಸ್ ಇದೆ. ನೆಕ್ಸ್ಟ್ ನಾವು ನೋಡೋದಾದರೆ, ಬಾಹುಗಳು ಮತ್ತು ಕೋನಗಳ ಸಂಖ್ಯೆಯ ನಡುವೆ ಯಾವ ಸಂಬಂಧವನ್ನು ಗಮನಿಸಿದಿರಿ ಅಂತ ಕೇಳಿದರೆ,
ಬಾಹುಗಳು ಮತ್ತು ಕೋನ. ಇಲ್ಲಿ 4 ಬಾಹುಗಳಿದೆ. 1 2 3 4 4 ಬಾಹುಗಳಿದ್ರೆ 4 ಕೋನಗಳಿದ್ದಾವೆ. ಸೊ ಇದನ್ನು ನಾವು ಗಮನಿಸಿದ್ದೇವೆ. ನಂಬರ್ ಆಫ್ ಸೈಡ್ಸ್ ಈಕ್ವಲ್ ನಂಬರ್ ಆಫ್ ಆ್ಯಂಗಲ್ಸ್. ಸೊ ಇಲ್ಲಿ ಡ್ರಾ ಎ 2D ಶೇಪ್ ದಟ್ ಹ್ಯಾಸ್ ಲೆಸ್ ದೆನ್ 5 ಆ್ಯಂಗಲ್ಸ್ ಅಂತ ಕೇಳಿದ್ದಾರೆ. 5 ಕೋನಗಳಿಗಿಂತ ಕಡಿಮೆ ಇರುವ 2Dಯ ಒಂದು ಆಕೃತಿಯನ್ನು ರಚಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 5 ಕೋನಗಳಿಂದ ಕಡಿಮೆ ಇರಬೇಕು. ನಾನಿಲ್ಲಿ ಚೌಕವನ್ನು ತಗೊಂಡಿದ್ದೀನಿ. 1 2 3 4 4 ಬಾಹುಗಳಿದ್ದಾವೆ, 4 ಕೋನಗಳಿದ್ದಾವೆ. ಸೊ ಹಾಗೆಯೇ 5 ಕೋನಗಳಿಗಿಂತ ಹೆಚ್ಚಿರುವ 2Dಯ ಒಂದು ಆಕೃತಿಯನ್ನು ರಚಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಹೆಕ್ಸಾಗಾನನ್ನು ತಗೊಂಡಿದ್ದೀನಿ. ನೆಕ್ಸ್ಟ್ ನೋಡೋದಾದರೆ ಲಂಬ ಕೋನಗಳನ್ನು ಗುರುತಿಸಿ ಮತ್ತು ಪ್ರತಿ ಚಿತ್ರದಲ್ಲಿನ ಲಂಬ ಕೋನಗಳ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ 4 ಲಂಬ ಕೋನಗಳಿದ್ದಾವೆ. ಸೊ ಇದರಲ್ಲಿ ಲಂಬ ಕೋನಗಳಿಲ್ಲ. ಸೊ ಇದರಲ್ಲಿ 1 ಲಂಬ ಕೋನ ಇದೆ, ಇದರಲ್ಲೂ ಕೂಡ ಇಲ್ಲ. ಸೊ ಇದರಲ್ಲೂ ಕೂಡ ಲಂಬ ಕೋನ ಇಲ್ಲ. ಸೊ ಇದರಲ್ಲಿ 4 ಲಂಬ ಕೋನಗಳು ಇದ್ದಾವೆ. ಮೇಲಿನ ಯಾವ ಆಕೃತಿಗಳಲ್ಲಿ ಲಂಬ ಕೋನಗಳು ಮಾತ್ರ ಇವೆ ಅಂತ ಅಂದರೆ ಆಯತದಲ್ಲಿದೆ, ಚೌಕದಲ್ಲಿದೆ. ಮುಂದಿನ ಆಕೃತಿಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದಷ್ಟು ಚಿತ್ರಗಳನ್ನು, ಆಕೃತಿಗಳನ್ನು ಕೊಟ್ಟಿದ್ದಾರೆ. ಅದು ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. 2 ಲಂಬ ಕೋನಗಳು, 1 ಲಘು ಕೋನ ಮತ್ತು 1 ವಿಶಾಲ ಕೋನವಿರುವ ಆಕೃತಿಯನ್ನು ಕೇಳಿದ್ದಾರೆ. 2 ಲಂಬ ಕೋನಗಳಿರಬೇಕು. 2 ಲಂಬ ಕೋನಗಳಿರತಕ್ಕಂಥದ್ದು ಇಲ್ಲಿದೆ. 1 2 ಲಂಬ ಕೋನಗಳಿದ್ದಾವೆ. ಹಾಗೆಯೇ 1 ಲಘು ಕೋನ, 1 ಲಘು ಕೋನ ಇದೆ, 1 ವಿಶಾಲ ಕೋನ ಇದೆ. ಸೊ ಇದೇ ರೀತಿ ಇರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಕೊಡಲಾಗಿದೆ. ಸ್ನೇಹಿತರೆ, ನಮ್ಮ ಒಂದು ವಿವರಣೆ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.